ಪರಿಸರ ಇಲಾಖೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ 8.21 ಕಿಲೋಮೀಟರ್ ಉದ್ದದ ಕರಾವಳಿ ಪ್ರದೇಶದ ಸಮುದ್ರದ ಕಡೆಗೆ 6 ಕಿಲೋಮೀಟರ್ವರೆಗಿನ ಪ್ರದೇಶ ಹಾಗೂ 835 ಹೆಕ್ಟೇರ್ ಅರಣ್ಯ ಪ್ರದೇಶವನ್ನು ಒಳಗೊಂಡಂತೆ ಒಟ್ಟು 5,959 ಹೆಕ್ಟೇರ್ ಪ್ರದೇಶವನ್ನು ಅಪ್ಸರಕೊಂಡ ಮುಗಲಿ ಕಡಲ ವನ್ಯಜೀವಿ ಧಾಮ ಎಂದು ಘೋಷಿಸುವುದಕ್ಕೆ ರಾಜ್ಯ ಸಚಿವ ಸಂಪುಟ ಇಂದು ಅನುಮೋದಿಸಿದೆ. ಅಪ್ಸರಕೊಂಡ ಮುಗಲಿ ಕಡಲ ವನ್ಯಜೀವಿ ಧಾಮ ಎಂದು ಘೋಷಿಸುವುದಕ್ಕೆ ಇದು ಒಟ್ಟು 8.21 ಕಿಲೋಮೀಟರ್ ಉದ್ದದ ಕರಾವಳಿ ಪ್ರದೇಶದ ಕಡೆಗೆ 6 ಕಿಲೋಮೀಟರ್ವರೆಗಿನ ಪ್ರದೇಶ ಹಾಗೂ 835 ಹೆಕ್ಟೇರ್ ಅರಣ್ಯ ಪ್ರದೇಶ ವನ್ಯಜೀವಿ ಸಂರಕ್ಷಣಾ ಅಧಿನಿಯಮದ ಅಡಿಯೊಳಗೆ ಇದು ಅಪ್ಸರಕೊಂಡ ಮುಗಲಿ ಕಡಲ ವನ್ಯಜೀವಿ ಧಾಮ ಎಂದು ಘೋಷಿಸುವ ನಿರ್ಣಯ ತೆಗೆದುಕೊಂಡಿದೆ. ನನಗೆ ಐ ಡೋಂಟ್ ಹ್ಯಾವ್ ದಟ್ ಇನ್ಫಾರ್ಮೇಷನ್ ರೈಟ್ ನೌ. ಇದ್ರೂ ಇರಬೇಕು, ಬಟ್ ಇಫ್ ಐ ಗೆಟ್ ದಟ್ ಇನ್ಫಾರ್ಮೇಷನ್ ಐ ವಿಲ್ ಟೆಲ್ ಯು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ 19 ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಾಲೇಜುಗಳ ಕಟ್ಟಡಗಳನ್ನು 304 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಹಾಗೂ ಪ್ರಧಾನಿ ಜನ ವಿಕಾಸ ಕಾರ್ಯಕ್ರಮ ಯೋಜನೆಯಡಿ 12 ವಸತಿ ಶಾಲೆ ವಿದ್ಯಾರ್ಥಿ ನಿಲಯಗಳನ್ನು 191 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಾಣ ಮಾಡಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೇವೆ. ತುಮಕೂರು ಜಿಲ್ಲೆಯ ಮಧುಗಿರಿ ಪುರಸಭೆಯ ವ್ಯಾಪ್ತಿಗೆ ಕೆಲವು ಸರ್ವೆ ನಂಬರ್ಗಳು ಪ್ರದೇಶಗಳನ್ನು ಸೇರ್ಪಡೆಗೊಳಿಸುವುದರ ಬಗ್ಗೆ ನಿರ್ಣಯ ಮಾಡಿದ್ದೇವೆ. ಈ ತುಮಕೂರು ಜಿಲ್ಲೆಯ ಮಧುಗಿರಿ ಪುರಸಭೆಯ ವ್ಯಾಪ್ತಿಯಲ್ಲಿ ಹಾಲಿ ಇರುವ ಪ್ರದೇಶಗಳ ಜೊತೆಗೆ ಮಧುಗಿರಿ ಕಂದಾಯ ಗ್ರಾಮ, ಹರಿಹರ ಕೊಪ್ಪ, ಭಾಗಶಃ ಕಂದಾಯ ಗ್ರಾಮ ಮತ್ತು ಪಾಲ್ಯದ ಹಳ್ಳಿಯ ಕೆಲವು ಸರ್ವೆ ನಂಬರ್ಗಳ ಪ್ರದೇಶಗಳನ್ನು ಸೇರ್ಪಡಿಸಲು ಪ್ರಸ್ತಾಪಿಸಲಾಗಿತ್ತು. ಅದನ್ನು ಸಚಿವ ಸಂಪುಟ ಇವತ್ತು ಅನುಮೋದನೆ ನೀಡಿದೆ. ಬೀದರ್ ನಗರಸಭೆಯನ್ನು ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೇರಿಸಲು ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದಿಸಲಾಗಿದ್ದು 17/9/2024 ಸಚಿವ ಸಂಪುಟದ ಅನುಮೋದಿಸಲಾಗಿದ್ದು ಪ್ರಸ್ತುತ ಕೆಲವು ಗ್ರಾಮಗಳನ್ನು ಕೈಬಿಡುವ ಸೇರಿಸುವ ಪರಿಷ್ಕೃತ ಪ್ರಸ್ತಾವನೆಗೆ ಅನುಮೋದನೆಯನ್ನು ನೀಡಿದೆ. ಅಂದರೆ ಬೀದರ್ ನಗರಸಭೆ ವ್ಯಾಪ್ತಿಯೊಳಗೆ 9 ಗ್ರಾಮ ಪಂಚಾಯಿತಿಗಳ 32 ಗ್ರಾಮಗಳನ್ನು ಸೇರಿಸಿ 91.96 ಚದರ ಕಿಲೋಮೀಟರ್ ವಿಸ್ತೀರ್ಣ ಅದಕ್ಕೆ ಮಾಡಲು ಉದ್ದೇಶಿಸಲಾಗಿದೆ. ಆ ಹಿನ್ನೆಲೆಯೊಳಗೆ ಈ 32 ಗ್ರಾಮಗಳನ್ನು ಸೇರ್ಪಡೆಗೊಳಿಸಿ ಬೀದರ್ ಮಹಾನಗರ ಪಾಲಿಕೆಯನ್ನು ಮೇಲ್ದರ್ಜೆಗೇರಿಸಲು ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. 2023-24ನೇ ಸಾಲಿನ ವಿಶೇಷ ಅನುದಾನದಡಿ ಬೆಳಗಾವಿ ಜಿಲ್ಲೆಯ ಅಥಣಿ ಪುರಸಭೆಯ ಮಾಲ್ಕಿಯ ಜೋಡು ಕೆರೆ ಅಭಿವೃದ್ಧಿಗೊಳಿಸೋದಕ್ಕೆ 15 ಕೋಟಿಗಳ ಅಂದಾಜು ಮೊತ್ತದ ಕಾಮಗಾರಿಗೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ರಾಜ್ಯ ಸರ್ಕಾರಿ ಸ್ವಾಮ್ಯದ ಸಾರ್ವಜನಿಕ ವಲಯದ ಉದ್ಯಮಗಳ ಕಾರ್ಯಕ್ಷಮತೆ ಬಲವರ್ಧನೆ ಮತ್ತು ರಾಜ್ಯದಲ್ಲಿ ನಿಷ್ಕ್ರಿಯವಾಗಿರುವ ಕೆಲವು ಸಾರ್ವಜನಿಕ ವಲಯ ಉದ್ಯಮಗಳ ಸಮಾಪನೆ, ಸಂಯೋಜನೆ ಅಥವಾ ವಿಲೀನದ ಬಗ್ಗೆ ನಾವು ವಿಸ್ತೃತವಾಗಿರ್ತಕ್ಕಂಥ ಅಧ್ಯಯನ ಮಾಡಿ ಆ ಅಧ್ಯಯನದ ವರದಿಯನ್ನು ನೀಡುವಂತೆ ಸಚಿವ ಸಂಪುಟ ಆದೇಶವನ್ನು ನೀಡಿದೆ. ಆರ್ಥಿಕ ಇಲಾಖೆಯವರು ಸರ್ಕಾರದಿಂದ ನೇರವಾಗಿ ಪರೋಕ್ಷವಾಗಿ ನೇಮಕಗೊಂಡಿರುವ ವಿವಿಧ ಉದ್ಯೋಗಿಗಳಿಗೆ ಸಾಮಾಜಿಕ ಭದ್ರತಾ ವ್ಯವಸ್ಥೆಯನ್ನು ಜಾರಿಗೆ ತರುವ ಅಥವಾ ವಿಸ್ತರಿಸುವುದರ ಬಗ್ಗೆ ಚರ್ಚೆ ಮಾಡಲಾಯಿತು. ಈ ಚರ್ಚೆ ಒಳಗೆ ಬ್ಯಾಂಕ್ಗಳಲ್ಲಿ ಸಂಬಳದ ಖಾತೆಗಳನ್ನು ತೆರೆಯುವುದರ ಮೂಲಕ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ನೌಕರರಿಗೆ ಒದಗಿಸಲಾಗುವುದು.
ನಿಷ್ಕ್ರಿಯವಾಗಿರುವಂಥ ಎಷ್ಟು ಸಂಸ್ಥೆಗಳಿದೆ ಸರ್, ಸಾರ್ವಜನಿಕ ವಲಯ ಉದ್ಯಮಗಳು ಎಷ್ಟು ಸಮರ್ಥನೆ ಮಾಡಬೇಕು? ಅಲ್ಲ, ಅವನ್ನ ಈಗ ಸ್ಟಡಿ ಮಾಡ್ತಾ ಇದ್ದೀವಿ. ಅದಕ್ಕೇ ವಿ ಹ್ಯಾವ್ ಆಸ್ಕ್ಡ್ ಎಕ್ಸ್ಪರ್ಟ್ ಕಮಿಟಿ ಟು ಟೇಕ್ ಅಪ್ ದಟ್ ಸ್ಟಡಿ. No, we have not yet decided. Perhaps the Honorable Chief Minister will take a call on that. V.S. ಉಗ್ರಪ್ಪರವರು ಅವರ ಅಧ್ಯಕ್ಷತೆಯೊಳಗೆ ಮಹಿಳಾ ಮತ್ತು ಮಕ್ಕಳ ಮೇಲಿನ ಶೋಷಣೆ, ದೌರ್ಜನ್ಯ, ಅತ್ಯಾಚಾರ ಇತ್ಯಾದಿಗಳನ್ನು ನಿಯಂತ್ರಿಸುವ ಬಗ್ಗೆ ತಜ್ಞರ ಸಮಿತಿಯು ನೀಡಿರುವ ಅಂತಿಮ ವರದಿಯಲ್ಲಿನ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸೋದ್ರ ಬಗ್ಗೆ ಇವತ್ತು ಈ ಚರ್ಚೆಯನ್ನು ಮಾಡಿದ್ವಿ. ತಜ್ಞರ ಸಮಿತಿ ವರದಿ ನೀಡಿದೆ. ಒಟ್ಟು 135 ಶಿಫಾರಸುಗಳಿವೆ. ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಇವುಗಳನ್ನು ಪರಿಶೀಲಿಸಿ ಅನುಷ್ಠಾನಗೊಳಿಸೋದ್ರ ಬಗ್ಗೆ ಶಿಫಾರಸು ನೀಡೋದಕ್ಕೆ 3 ತಿಂಗಳ ಅವಧಿಯೊಳಗೆ ನೀಡಬೇಕು ಅಂಥೇಳಿ ಮುಖ್ಯ ಕಾರ್ಯದರ್ಶಿಯವರಿಗೆ ಸೂಚನೆಯನ್ನು ನೀಡಲಾಗಿದೆ. ಅದಕ್ಕೆ 3 ತಿಂಗಳ ಅವಕಾಶ ಕೊಟ್ಟೇವಲ್ಲ, ಅದಕ್ಕೆ 3 ತಿಂಗಳದಾಗನೇ ಸಿಗುತ್ತಲ್ಲ. ದಿವಂಗತ ಬಾಳೇಗೌಡ DYSP ಅವರ ಮಗನಾದ ಶ್ರೀ ದರ್ಶನ್ ಅವರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನೀಡೋದ್ರ ಬಗ್ಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಪಶುಸಂಗೋಪನಾ ಇಲಾಖೆ ಮತ್ತು ಮೀನುಗಾರಿಕೆ ಇಲಾಖೆ ಭಟ್ಕಳ ತಾಲೂಕಿನ ಮುರುಡೇಶ್ವರನಲ್ಲಿ ಸುಸಜ್ಜಿತ ಮೀನುಗಾರಿಕೆ ಹೊರಬಂದರು ನಿರ್ಮಾಣ ಯೋಜನೆಯನ್ನು ಕೈಗೊಳ್ಳುವುದಕ್ಕೆ ತಾತ್ವಿಕ ಅನುಮೋದನೆ ನೀಡಿ ಈಗಾಗಲೇ ಆದೇಶ ಹೊರಡಿಸಿತ್ತು. ಅದರ ಘಟನೋತ್ತರ ಅನುಮೋದನೆಯನ್ನು ನೀಡಿದ್ದೇವೆ. ರಾಜ್ಯದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಆಕರ್ಷಿಸುತ್ತಿರುವ ಮಾರುಕಟ್ಟೆ ಶುಲ್ಕ, ಬಳಕೆದಾರರ ಶುಲ್ಕ ದರವನ್ನು ಮರು ನಿಗದಿಪಡಿಸೋದಕ್ಕೆ ಇವತ್ತು ರಾಜ್ಯ ಸಚಿವ ಸಂಪುಟ ಅನುಮತಿ ನೀಡಿದೆ. ಅಂದರೆ ಇದು ಈಗ 60 ಪೈಸೆ ಏನು ನಮ್ಗೆ ವಂತಿಕೆ ಬರ್ತಿತ್ತು, ಅದರೊಳಗೆ ಈಗ ಇದ್ದಿರ್ತಕ್ಕಂಥ ಒಟ್ಟು 60 ಪೈಸೆಯೊಳಗೆ 3 ಪೈಸೆಯನ್ನು ಮಾರುಕಟ್ಟೆ ಅಭಿವೃದ್ಧಿ ನೆರವು ನಿಧಿಗೆ ವಂತಿಕೆ ನೀಡೋದಕ್ಕೆ ನಿರ್ಣಯಿಸಲಾಗಿದೆ. ಒಟ್ಟು 60 ಪೈಸೆಯೊಳಗೆ ರಾಜ್ಯ ಸಂಚಿತ ನಿಧಿಗೆ 0 ಪೈಸಾ, ಆವರ್ತ ನಿಧಿಗೆ 63 ಪೈಸಾ, ಆವರ್ತ ನಿಧಿಗೆ ಕಲಮು 63 ಪ್ರಕಾರ 10 ಪೈಸಾ, ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ವಂತಿಗೆ 5 ಪೈಸಾ, ಪ್ರಾಂಗಣದಲ್ಲಿ ಮೂಲಭೂತ ಸೌಕರ್ಯ, ಪ್ರಾಂಗಣ ನಿರ್ವಹಣೆ ಮತ್ತು ಸಮಿತಿ ಆಡಳಿತ ವೆಚ್ಚ ಮತ್ತು ರೆಮ್ಸ್ ಸಂಸ್ಥೆಗೆ ವಹಿವಾಟು ಶುಲ್ಕ 42 ಪೈಸೆ, ರೆಮ್ಸ್ ಸಂಸ್ಥೆಗೆ ವಹಿವಾಟು ಶುಲ್ಕ 0 ಪೈಸೆ, ಮಾರುಕಟ್ಟೆ ಅಭಿವೃದ್ಧಿ ನೆರವು ನಿಧಿಗೆ ವಂತಿಗೆ 3 ಪೈಸಾ. ಅಂದರೆ ದಿಸ್ 3 ಪೈಸಾ ಈಸ್ ನೌ ಟೇಕನ್ ಟು ಮಾರ್ಕೆಟ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಫಂಡ್. ಈ 60 ಪೈಸೆ ಇತ್ತು. ಆ 60 ಪೈಸೆಯೊಳಗೆ ಈಗ ಅದನ್ನ ರೀಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಆ ರೀಡಿಸ್ಟ್ರಿಬ್ಯೂಷನ್ದಲ್ಲಿ ಮಾರುಕಟ್ಟೆ ಅಭಿವೃದ್ಧಿ ನೆರವು ನಿಧಿಗೆ 3 ಪೈಸಾ ತಗೊಂಡಿದ್ದೀವಿ. ಅತೀಕ್ ಅವರು, LK ಅತೀಕ್ ಅವರು ನಮ್ಮ IAS ಆಫೀಸರ್ ಇವರನ್ನು ನಿವೃತ್ತಿ ನಂತರ ಮಾನ್ಯ ಮುಖ್ಯಮಂತ್ರಿಯವರ ಅಪರ ಮುಖ್ಯ ಕಾರ್ಯದರ್ಶಿ ಹುದ್ದೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಮುಂದುವರಿಸೋದಕ್ಕೆ ಈಗಾಗಲೇ 20ನೇ ತಾರೀಕಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ವಿ. ಆ ನಿರ್ಣಯವನ್ನು ಘಟನೋತ್ತರ ಅನುಮೋದನೆಯನ್ನು ಕ್ಯಾಬಿನೆಟ್ ಇವತ್ತು ನೀಡಿದೆ. ಎಷ್ಟು ವರ್ಷ ಸರ್? ನಿಮ್ಮ ಸರ್ಕಾರ ನಿವೃತ್ತ ನೌಕರನ, ಸರ್ಕಾರಿ ನೌಕರನ ಮತ್ತೆ ನೇಮಕಾತಿ ಮಾಡ್ಕೊಳ್ಬೇಡ ಅಂತಂದ್ಬಿಟ್ಟು ನೀವೇ ಆದೇಶ ಹೊರಡಿಸ್ತಾರೆ. ಸರ್ಕಾರದವರ ಆದೇಶ ಹೊರಡಿಸ್ತಾರೆ. DPR ನವರು
ಮತ್ತೆ ಎಲ್ಲ ಮತ್ತೆ ದೊಡ್ಡ ದೊಡ್ಡ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊತಾರೆ. ನಿಮ್ಮ ಆದೇಶ ನೀವು ಉಲ್ಲಂಘನೆ ಮಾಡ್ತೀರಾ, ಆದೇಶ ಮಾಡೋದಕ್ಕೆ ಉಲ್ಲಂಘನೆ ಮಾಡೋದಕ್ಕೆ ಸರ್? In some exceptional cases, looking at the requirement government will have to do, we have done that. ಈಗ ರಿಟೈರ್ಡ್ ಆದವರಿಗೆ ಈ ಡೆಸಿಗ್ನೇಷನ್ ಕೊಟ್ಟಿದ್ದು ಒಂದು ಫಸ್ಟ್ ಟೈಮ್. ಇಲ್ಲ ಅದಕ್ಕೇ ಅಲ್ಲ ಕೇಂದ್ರ ಫಸ್ಟ್ ನೀವು ಬೇರೆ ಏನಾದ್ರು ಕೊಡ್ಬೋದಿತ್ತು ಅವ್ರಿಗೆ ಅಂತ. ವಿಶೇಷಣ ಸಲಹೆ ಮಾಡೋದು ಸಲಹೆ ನೇರವಾಗಿ ನೀವು OST ಮಾಡೋದಾಗಿತ್ತು, ಎಲ್ಲ ಮಾಡೋದಾಗಿತ್ತು. ಯಾರು ವಿರೋಧನೇ ಇರ್ತಾರೆ. ಎಷ್ಟು ವರ್ಷ ಅಂತಲೂ ಹೇಳಿಲ್ಲ ಸರ್. ಅಲ್ಲ ಸರ್, ಈಗ ಅದೇ ನೋಡ ಅಲ್ಲ ಕ್ಯಾಬಿನೆಟ್ ಪೋಸ್ಟ್ ಅದ IAS ಅಲ್ಲ ಈಗ ಇದನ್ನೊಂದು ಸಂಪ್ರದಾಯ ಆಗ್ಬಿಡುತ್ತೆ. ಯಾರು ಬೇಕಿದ್ರೆ ಮಾಡ್ಬೋದು. ಸರ್ಕಾರ ಸಚಿವರು ಹೇಗೆ ಇದನ್ನು ಕೊಡ್ರಿ ನಮ್ಮ ಕ್ಯಾಬಿನೆಟ್ ನೋಟ್. ಈಗ 60 ವರ್ಷ ನಿವೃತ್ತಿ ಆದ್ಮೇಲೆ ನಿವೃತ್ತ ಅಂತಾನೆ ಅಲ್ವ ಸರ್ IAS ಆಗೋದು? ನಿವೃತ್ತ IAS ಎಕ್ಸ್ಟೆಂಡ್ ಅದೇ ಅದನ್ನ ಎಕ್ಸ್ಟೆಂಡ್ ಮಾಡ್ತಾರಾ ಅಥವಾ ಗುತ್ತಿಗೆ ಆಧಾರದ ಮೇಲೆ ನಿವೃತ್ತ IAS ಎಕ್ಸ್ಟೆಂಡ್ ಮಾಡ್ತಾರಾ? ಅಲ್ಲ ಗುತ್ತಿಗೆ IAS ಅಧಿಕಾರಿ IAS continues. ನಿವೃತ್ತ ಅಧಿಕಾರಿ, but no, retired is true, but IAS continues. ಆಯ್ತು IAS ಅವರು ಅರ್ಥ ಇಲ್ಲ ಸರ್. ಅಲ್ಲ ಎಲ್ಲಿವರೆಗೆ ಅಂತ ಆಯ್ತಾನೆ ಅಲ್ಲ ಎಲ್ಲಿದ್ದಾರೆ ಮುಂದಿನ ಆದೇಶ ಆಗುವವರೆಗೆ. ಬೆಂಗಳೂರು ಅರಮನೆ ಅಲ್ಲ ಮುಂದಿನ ಆದೇಶ ಆಗೋವರೆಗೆ. IAS ವಲಯದಲ್ಲಿ ಈ ತರದ ಆಕ್ಷೇಪ ಇದೆ, ಇನ್ಕ್ಲೂಡಿಂಗ್ ಮುಖ್ಯ ಕಾರ್ಯದರ್ಶಿ ಅವರಿಂದನೇ ಆಕ್ಷೇಪ ಇದೆ ಅಂತ ಒಂದು ಸುದ್ದಿ ಓಡಾಡ್ತಾ ಇದೆ, ಗೊತ್ತಿಲ್ಲ ನನಗೆ. ಅಲ್ಲ ಅದು ಮಾಹಿತಿ ಸರಿಯಾದದ್ದಲ್ಲ. ಹೊಸ ಏನು ರೀ ನೀವು ಹಿಂಗಂದ್ರೆ ವೈ ಡು ಯು ಮಿಸ್ಲೀಡ್ ಮೀ? ಇಸ್ ದಿಸ್ ದ ಫಸ್ಟ್ ಟೈಮ್? DOPT ಪರ್ಮಿಷನ್ ಬೇಕಾಗಿಲ್ಲ. ಆಮೇಲೆ ಈ ಇದನ್ನು ಹಿಂಗೆ ಮುಂದುವರಿಯೋಕ್ಕೆ ಏನಿದೆ ಇದು ಮೊದಲೇ ಸಲನೂ ಅಲ್ಲ. ಹಲವಾರು ಸಂದರ್ಭದಲ್ಲಿ ನಾವು ಹಲವಾರು ಅಗತ್ಯ ಅಂತೇಳಿ ನಮಗನಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಅದೇ ಮಾದರಿಯೊಳಗೆ ಇದನ್ನು ಕೊಟ್ಟಿದ್ದೀವಿ. ಆಮೇಲೆ ಇವರ ವಿರೋಧ ಇತ್ತು ಅಥವಾ ಇವ್ರ ತಕರಾರಿತ್ತು, ಅವೆಲ್ಲ ತಮ್ಮ ಕಪೋಲಕಲ್ಪಿತವಾಗಿರ್ತಕ್ಕಂಥ ಭಾವನೆಗಳು. ಮುಂದಿನ ಆದೇಶ ಆಗುವವರೆಗೆ ಮುಂದಿನ ಆದೇಶ ಆಗುವವರೆಗೆ. ರಾಜ್ಯದಲ್ಲಿ ನಿಮ್ಗೆ IAS ಅಧಿಕಾರಿಗಳು ಕೊರತೆ ಇದೆಯಾ ಅಥವಾ IAS ಅಧಿಕಾರಿಗಳು CM ಮುಖ್ಯ ಕಾರ್ಯದರ್ಶಿ ಅಥವಾ ಮಾಡಲಿಕ್ಕೆ ದಕ್ಷತೆ ಇಲ್ವಾ? ನೋಡಿ, ಸಿ that is a different question. That is a different question. We have taken this decision. ಬೆಂಗಳೂರು ಅರಮನೆ ಮೈದಾನದ ಜಾಗವನ್ನು ಬಳಸಿಕೊಳ್ಳಲು ಮತ್ತು ನಿಯಂತ್ರಿಸಲು 29/1/2025 ಹೊರಡಿಸಿದ ಅಧ್ಯಾದೇಶವನ್ನು ಅನುಷ್ಠಾನಗೊಳಿಸೋದ್ರ ಬಗ್ಗೆ ಕ್ಯಾಬಿನೆಟ್ನೊಳಗೆ ಚರ್ಚೆ ಆಯಿತು. ಮಾನ್ಯ ರಾಜ್ಯಪಾಲರು ನಿನ್ನೆ ಇದರದ್ದು ಅಂಕಿತ ಹಾಕಿದ್ದಾರೆ. ಆ ಅಂಕಿತ ಹಾಕಿರ್ತಕ್ಕಂಥ ಆದೇಶದಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು 10/12/24 ನೀಡಿರುವ ತೀರ್ಪಿನಲ್ಲಿ ಸದರಿ ಜಮೀನಿಗೆ TDR ಮೂಲಕ ಪರಿಹಾರ ನಿಗದಿಪಡಿಸಿರುವ ಮೌಲ್ಯವು ರಸ್ತೆ ವಿಸ್ತರಣೆ ಯೋಜನೆಯನ್ನು ಆರ್ಥಿಕವಾಗಿ ಕಾರ್ಯಸಾಧುವಲ್ಲದಂತೆ ಮಾಡಿದೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸಾರ್ವಜನಿಕ ನೀತಿಗೆ ವಿರುದ್ಧವಾಗಿದೆ. ಮುಂದುವರೆದು ಬೆಂಗಳೂರು ನಗರದ ನಗರ ಯೋಜನೆಗೆ ಕಠಿಣ ಸವಾಲನ್ನು ಒಡ್ಡುತ್ತದೆ. ಆದುದರಿಂದ ರಾಜ್ಯದ ಮೇಲಾಗುವ ತೀವ್ರ ಪರಿಣಾಮದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ
ರಸ್ತೆ ಅಗಲೀಕರಣದ ಈ ಯೋಜನೆಯನ್ನು ಬೆಂಗಳೂರು ಅರಮನೆ ಮೈದಾನ ಬಳಕೆ ಮತ್ತು ನಿಯಂತ್ರಣ ಅಧ್ಯಾದೇಶ 2025 ಕಲಂ 3ರಂತೆ ಕೈಬಿಡಲು ಹಾಗೂ ಯೋಜನೆಗೆ ಬಳಸದೇ ಇರುವ ಬೆಂಗಳೂರು ಮಹಾನಗರ ಪಾಲಿಕೆ ವೆಚ್ಚದಲ್ಲಿ ಪೂರ್ವ ಸ್ಥಿತಿ ತರಲು ಈಗಾಗಲೇ ಜಯಮಾಲ್ ರಸ್ತೆಯ ಅಂಡರ್ ಪಾಸ್ಗಾಗಿ ಉಪಯೋಗಿಸಿಕೊಂಡಿರುವ 1217.41 ಚದರ ಮೀಟರ್ ವಿಸ್ತೀರ್ಣದ ಜಮೀನನ್ನು ಹಿಂದಿರುಗಿಸಲು ಸಾಧ್ಯವಾಗದೇ ಇರುವುದರಿಂದ ಬೆಂಗಳೂರು ಅರಮನೆ ಮೈದಾನದ ಬಳಕೆ ಮತ್ತು ನಿಯಂತ್ರಣ ಅಧ್ಯಾದೇಶ 2025 ಕಲಂ 4 ಮತ್ತು 5ರನ್ವಯ ಕ್ರಮ ಕೈಗೊಳ್ಳುವುದಕ್ಕೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ದಿನಾಂಕ 10/12/2024 ಆದೇಶದಂತೆ ಸದರಿ ಪ್ರಕರಣದ ವೆಚ್ಚವನ್ನು 1 ಲಕ್ಷ ರೂಪಾಯಿದಂತೆ ದೂರುದಾರರಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಪಾವತಿಸಲು ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ. ಅರಣ್ಯ ಹೌದಾ, ಇದನ್ನು ಕೇಳ್ತಾರೆ. 1217 ಚದರ ಮೀಟರ್. Ordinance has all the details. We'll implement the ordinance, and whatever is necessary, we'll draw that power, which is empowered to the government now, and do the act which is necessary. ಅಲ್ಲಲ್ಲ, ಈಗ ಏನು ಕಾನೂನು ಮಾಡ್ದಂಗೆ ಆ ಕಾನೂನು ಏನು ಆಗಿದೆ ಈಗ ಆರ್ಡಿನೆನ್ಸ್, ಅದರ ಪ್ರಕಾರ ನಾವು ಕ್ರಮ ತೆಗೆದುಕೊಳ್ತೀವಿ. No, that is a different story, which I don't want to mix here. ಯಾಕಂದರೆ there is a litigation between the government and that family about whether they are empowered for that. We have a contention that they are all illegal structures. All that is there. That's why I will not go into that. But the ordinance has empowered the government, and we will take necessary actions in consonance with that ordinance. ಈ ಆರ್ಡಿನೆನ್ಸ್ ಅನ್ನ ತರುವುದಕ್ಕೆ ನೀವು ಸಂಪುಟದಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ 2 ವಿಚಾರವನ್ನ ಹೇಳಿ. ಒಂದು, ಅರಮನೆ ಅವರಿಗೆ ನೋಟಿಸ್ ಕೊಡ್ತೇವೆ, ಆಮೇಲೆ ಅಲ್ಲಿ ನಿರ್ಮಾಣ ಆಗಿರುವಂತಹ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಗಳನ್ನು ತೆಗೆಯುವುದಕ್ಕೆ 15 ದಿವಸಗಳ ಕಾಲಾವಕಾಶ ಕೊಡ್ತೇವೆ ಅಂತ ಹೇಳಿಕೆ ಅದು ಆಗ್ತಾ ಬಂದಿದೆ. ಈ ಮಧ್ಯೆ ನಿನ್ನೆ ಆರ್ಡಿನೆನ್ಸ್ ಆಗಿದೆ. ಆರ್ಡಿನೆನ್ಸ್ ಮಾಡಿರ್ತಕ್ಕಂಥ ಉದ್ದೇಶ ಹಾಗೂ ಆರ್ಡಿನೆನ್ಸ್ದ ಮೂಲಕ ನಮಗೇನು ಅಧಿಕಾರ ಬಂದಿದೆ, ಆ ಹಿನ್ನೆಲೆಯೊಳಗೆ ಅಗತ್ಯವಿರುವ ಸೂಕ್ತವಾಗುವ ನಾವೇನೀಗಾಗಲೇ ಹೇಳಿದ್ದೇವೆ ಆ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಆದರೆ ಅಲ್ಲಿ ಅದೇ ಮೈದಾನದಲ್ಲಿ ಮುಂದಿನ ತಿಂಗಳು ಸಂಪುಟದ ಒಬ್ಬ ಪ್ರಭಾವಿ ಸಚಿವನ ಮಗನ ಮದುವೆ ಅದೇ ಜಾಗದಲ್ಲಿ ಆಗ್ತಾ ಇದೆ. ಅದು ಹೇಗೆ ಸರ್? ನೀವು ಒಂದ್ ಕಡೆಗೆ ಸಂಪುಟದಲ್ಲಿ ಅದನ್ನ ತೆಗಿಬೇಕು, ಅದನ್ನ ಮಾಡಬಾರ್ದು ಅಂತ ಹೇಳ್ತೀರಿ. No, that is not relevant. But now I am briefing you the cabinet proceedings. ಕ್ಯಾಬಿನೆಟ್ ಬ್ರೀಫಿಂಗ್ ಅಲ್ಲಿ ನೀವು ಹೇಳಿದ ವಿಚಾರದ ಮೇಲೆ ಹೊರಗಡೆ ಈ ತರದೊಂದು ಆಗ್ತಾ ಇದೆ, ನೈತಿಕವಾಗಿ ಎಷ್ಟು ಸರಿ ಹೇಳುವುದು ಒಂದು ಪ್ರಶ್ನೆ ಸರ್. ನೀವು ಹೇಳಿದ್ದನ್ನು ಗಂಭೀರವಾಗಿ ಕೇಳಿಸಿಕೊಂಡಿದ್ದೇನೆ. ಅಲ್ಲ, ಇದು ಸೂಕ್ಷ್ಮ ಇದ್ದದ್ದನ್ನು ಅವ್ರು ಹೇಳಿದ್ರು, ನಾವು ಸೂಕ್ಷ್ಮ ಉತ್ತರ ಕೊಟ್ಟಿವಿ. ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ಒಟ್ಟು 5,678 ಎಕರೆ 32 ಗುಂಟೆ ಪ್ರದೇಶವನ್ನು ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ 1972ರ ಕಲಂ 36A ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಪ್ರದೇಶ ಅಂಥೇಳಿ ಘೋಷಿಸೋದಕ್ಕೆ ರಾಜ್ಯ ಸಚಿವ ಸಂಪುಟ ಇಂದು ನಿರ್ಣಯಿಸಿದೆ. ಏನ್ರಿ?
ಹಾಂ ಒಳ್ಳೆ ಡಿಸಿಷನ್ ಇದು ಆಗಿದೆ. ಗುಡ್. ವಿಶ್ವ ಬ್ಯಾಂಕ್ ನೆರವಿನ ಕರ್ನಾಟಕ ಜಲಭದ್ರತೆ ಮತ್ತು ವಿಪತ್ತು ನಿರೋಧಕ ಕಾರ್ಯಕ್ರಮ ಕೈಗೊಳ್ಳೋದಕ್ಕೆ 5,000 ಕೋಟಿ ರೂಪಾಯಿಗಳ ವಿಶ್ವ ಬ್ಯಾಂಕ್ ಸಾಲ 3,500 ಕೋಟಿ, ರಾಜ್ಯದ ಪಾಲು 1,500 ಕೋಟಿ. ಈ ಅಂದಾಜು ವೆಚ್ಚದಲ್ಲಿ ಅನುಷ್ಠಾನಗೊಳಿಸೋದಕ್ಕೆ ರಾಜ್ಯ ಸಚಿವ ಸಂಪುಟ ಇಂದು ನಿರ್ಣಯಿಸಿತು. ಬೆಂಗಳೂರು ಇದು ಹಾಂ, ದಿಸ್ ಈಸ್ ಸಮಥಿಂಗ್ ಟು ಡೂ ವಿತ್ ದಿ ರಿಪೀಟೆಡ್ rain havoc that is getting created. Karnataka Water Security disaster RP, not PR. ಡಿಸಾಸ್ಟರ್ ರೆಸ್ಪಾನ್ಸ್ Disaster Response Program. ಇದೈತೆ ನೋಡ್ರಿ ಅದ್ರಾಗ ಇಂಗ್ಲೀಷ್ ಕೊಡಿ ಹೇಳ್ರಿ. ಏನೇನು ಪ್ರಾಜೆಕ್ಟ್ ತಗೋತಿದ್ದೀರಿ 5 ವರ್ಷಕ್ಕೆ? ಹೇಳ ಟರ್ಮ್ ಎಷ್ಟು? ಇದು ನೋಡ್ರಿ ಡಿಟೇಲ್ ಕಳಿಸ್ತೇನೆ. ಇದು 5,000, 5,035 ವರ್ಲ್ಡ್ ಬ್ಯಾಂಕು, 1,500 ನಮ್ಮದು. ಫೈನಲ್ ನೆಗೋಷಿಯೇಷನ್ ಆಫ್ ಇಂಟ್ರೆಸ್ಟ್ ಬೈ Department of Finance is just waiting. ಕರ್ನಾಟಕ ಜಲ ಭದ್ರತೆ ಮತ್ತು ವಿಪತ್ತು ನಿರೋಧಕ ಕಾರ್ಯಕ್ರಮ, ಕರ್ನಾಟಕ ವಾಟರ್ ಸೆಕ್ಯೂರಿಟಿ ರೆಸ್ಪಾನ್ಸ್ ಪ್ರೋಗ್ರಾಮ್. ಐ ಆಮ್ ನಾಟ್ ಏಬಲ್ ಟು ಅದೇ ಥರ Karnataka Water Security and Resilience Program. So this 1,500 crores, who's going to be generating from the state government? State government. No, who's going to be generating? BBMP, BDA, or whether the government will be? It depends on what we tell in the budget, you know. But 15 crores will be state contribution, and 3,500 crores will be contribution of the World Bank. Loan, it will be loan. Today it did not come. ಇವೆಲ್ಲ ವನ್ಯಜೀವಿ ಸಂರಕ್ಷಣಾ ಇವನ್ನೆಲ್ಲ ಘೋಷಣೆ ಮಾಡೋದಿತ್ತಲ್ಲ, ಅದಕ್ಕೆ ಬಂದಿಲ್ಲ. ಮತ್ತು ಅದು ಬಂದಾಗ ನಾನು ನಿಮಗೆ ಹೇಳ್ತೇನೆ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.